ತಾಲೂಕಿನ ಕಡಬ ಹೋಬಳಿಯ ಬಿಟ್ಟಗೊಂಡನಹಳ್ಳಿ ಗ್ರಾಮದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ನೂತನ ಹಾಲು ಉತ್ಪಾದಕರ ಮಹಿಳಾ ಸಂಘವನ್ನು ಉದ್ಘಾಟಿಸಿದರು. ಈ ವೇಳೆ ತುಮಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ, ಮುಖಂಡರಾದ ಬಿಟ್ಟಗೊಂಡನಹಳ್ಳಿ ಕೃಷ್ಣ, ಬೆಲವತ್ತ ದಯಾನಂದ ಸೇರಿ ಹಲವರು ಉಪಸ್ಥಿತರಿದ್ದರು. ಇನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಹಗಲಿರುಳು ದುಡಿದು ನನ್ನೆಲ್ಲ ಚುನಾವಣೆಗಳನ್ನ ಬಹಳ ಸಲೀಸಾಗಿ ಮಾಡಿ ನನ್ನ ಗೆಲುವಿಗೆ ಸಹಕಾರಿಯಾದ ಹೆಗ್ಗಳಿಕೆ ನನ್ನ ಧರ್ಮಪತ್ನಿಗೆ ಸೇರುತ್ತೆ. ಅಂಥದ್ರಲ್ಲಿ ಸಹಕಾರಿ ಕ್ಷೇತ್ರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ನಿಮ್ಮೆಲ್ಲರಿಗೆ ಕೊಡಿಸುವ ಕೆಲಸವನ್ನ ಖಂಡಿತ ಮಾಡ್ತಾರೆ. ಅಲ್ಲದೆ ಸಮಾಜಕ್ಕೇನಾದರೂ ತನ್ನದೇ ಕೊಡುಗೆ ನೀಡಬೇಕೆಂಬ ಹಂಬಲವಿರುವ ಮಹಿಳೆ ನನ್ನ ಧರ್ಮಪತ್ನಿ ಭಾರತಿ ಶ್ರೀನಿವಾಸ್ ಎಂದು ತಿಳಿಸಿದರು. ಈಗಾಗಲೇ ಸಿಎಸ್ಪುರ ಹೋಬಳಿ ಮಟ್ಟದಲ್ಲಿ ಈಗಾಗಲೇ 7 ಹಾಲಿನ ಡೈರಿಗಳನ್ನು ತೆರೆಯಲಾಗಿದ್ದು, ಮತ್ತಷ್ಟು ಘಟಕಗಳನ್ನು ತೆರೆಯಲಿದ್ದು, ಹಾಲು ಉತ್ಪಾದನೆ ಮಾಡುವ ಮೂಲಕ ಆರ್ಥಿಕವಾಗಿ ಸದೃಢವಾಗಿ ಜೀವನ ಮಾಡುವ ಕೆಲಸ ಹಿಂದಿನ ಮಹಿಳೆಯರು ಮಾಡಲಿದ್ದಾರೆ ಎಂದಿದ್ದಾರೆ. ಆ ಪರಿಸ್ಥಿತಿ ಈ ಚುನಾವಣೆಗಳು ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸವಲತ್ತುಗಳನ್ನ ಡೈರಿಯಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನಮ್ಮ ಬಾಕಿ ಎಲ್ಲ ಮಾಡಿಕೊಂಡು ಅವರ ಹತ್ರ ಸಿಕ್ಕಿರ್ತದೆ, ಅನುರಾಗಿ ಸಿಕ್ಕಿರ್ತಾರೆ. ನಾವು ಯಾವಾಗ ಎತ್ತಾಗಿರ್ತಾರೆ, ಯಾವಾಗ ಪಕ್ಕ ಬರೀತಾರೆ ಬರ್ತಾರೆ, ಹಂಗೆ ಜನ ಕೆಲಸ ಮಾಡ್ತಾರೆ. ಪಾಪ ನನ್ನ ಹೆಸರು ಕೂಡ ಹಂಗೆ ಮಾಡ್ತಾರೆ. ನಿಮಗೂ ಗೊತ್ತು, ಹಿರಿಯರೆಲ್ಲರಿಗೂ ಗೊತ್ತಿರುತ್ತೆ. ಅವರು ಈ ಭಾಗದಲ್ಲಿ ಚುನಾವಣೆ ಅವರೇ ಮಾಡೋದು, ನನ್ನ ಚುನಾವಣೆಯು ಜಿಲ್ಲಾ ಪರಿಷತ್ತರು ಅವರೇ ಮಾಡೋದು, ನಮ್ಗೆಲ್ಲ ಇಂಡಿಪೆಂಡೆಂಟ್ ಅವರೇ ಈ ಭಾಗದಾಗೆಲ್ಲ ಓಡಾಡ್ಕೊಂಡು ಮಾಡೋದು. ಆ ರೀತಿ ಏನಾದ್ರೂ ಮಾಡ್ಬೇಕು ಸಮಾಜಕ್ಕೆ ಇರ್ತಕ್ಕಂಥ ದುಡಿತಾ ಇರ್ತಕ್ಕಂಥ ಹೆಣ್ಮಗಳು ಅವರು ಬ್ಯಾಂಕ್ ಲೋನ್ ಮಾಡ್ಕೊಳ್ಳೋದು, ಮತ್ತೊಂದು ಮಾಡ್ಕೊಂಡು ಹೈನುಗಾರಿಕೆಯಿಂದ ಅತಿ ಹೆಚ್ಚು ಉಪಯೋಗಿಸತಕ್ಕಂಥ ಕೆಲಸವನ್ನು ಹೆಣ್ಮಕ್ಳು ಮಾಡಿ. ಇನ್ನು ತುಮಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ, ರೈತರಿಗಿರುವ ಶಕ್ತಿ ಯಾರಿಗೂ ಇಲ್ಲ. ರೈತರು ನಿಮ್ಮ ಶಕ್ತಿ ಅರಿತು ಕೆಲಸ ಮಾಡಿದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂದಿದ್ದಾರೆ. ಬದುಕಲು 108 ದಾರಿಗಳಿದ್ದು, ಅದರಲ್ಲಿ ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನ ನೀಡುವ ಕೆಲಸ ಮಾಡಬೇಕು. ಅಲ್ಲದೆ ಪೂರಕವಾಗಿ ಕುಟುಂಬದ ಸಹಕಾರ ಇದ್ರೆ ಮಹಿಳೆ ಹಿಮಾಲಯದಂತಹ ಶಿಖರ ಬೇಕಾದ್ರೂ ಹೇರಬಲ್ಲಳು. ಹೀಗಿರುವಾಗ ಮಹಿಳೆಯರು ಕುಗ್ಗದೆ ಯಶಸ್ಸಿನ ಕಡೆ ಗಮನ ಹರಿಸಬೇಕೆಂದು ತಿಳಿಸಿದ್ರು. ಅದಕ್ಕೆ ನೀವು ಹೇಳ್ತೀರಾ ಮಳೆ ಇಲ್ಲ ಅಂತ. ಖಂಡಿತ ಇವೆಲ್ಲ ಕಾರಣಗಳು ನೀವು ಹೇಳಿದ್ರೆ ತಪ್ಪಾಗುತ್ತೆ. ರೈತನಿಗಿರುವಷ್ಟು ಶಕ್ತಿ ಬೇರೆ ಯಾರಿಗೂ ಇಲ್ಲ. ನಿಮ್ಮ ಶಕ್ತಿಯನ್ನ ನೀವು ಅರಿತುಕೊಂಡು ನೀವು ಮುನ್ನಡೆದ್ರೆ ನಿಮ್ಗೆ ಯಾರು ಸರಿಸಾಟಿನೇ ಇಲ್ಲ. ಬೇರೆ ಏನು ಬೇಡ. ನಾನು ಇದನ್ನ ಗಂಡ್ಮಕ್ಳ ಬಗ್ಗೆ ಮಾತಾಡ್ತಿಲ್ಲ. ಯಾಕಂದ್ರೆ ಗಂಡ್ಮಕ್ಳು ನಮ್ಮ ಮಾತು ಇವಾಗ ಕೇಳ್ತೀರ, ಮುಂದಕ್ಕೆ ಹೋದ್ಮೇಲೆ ಅಯ್ಯೋ ಇವತ್ತು ಮಾಡಕ್ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ನಾನು ಇದನ್ನ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ. ಬೆಳೆಯಕ್ಕೆ ನೂರಾರು ದಾರಿ ಇದೆ ಬೆಳೆಯಕ್ಕೆ. ನಾವು ಅದನ್ನು ಉಪಯೋಗಿಸಿ ನಾವು ಬೆಳಿಬೇಕಷ್ಟೆ. ಮನೆ ಮುಂದೆ ನನ್ನೆನ್ನೆ ಯಾರೋ ಯೂಟ್ಯೂಬಲ್ಲಿ ನೋಡಿ ಬರೀ 6 ವರ್ಷದ ಹಂತದಲ್ಲಿ ಆ ಅಮ್ಮ 1000 ಎಮ್ಮೆಗಳನ್ನ ಸಾಕಿದ್ದಾಳೆ. ಆ ಶಕ್ತಿ ಎಲ್ಲಿ ಬಂತು ಅಲ್ವಾ? ಅವ್ರಿಗೂ ಮನೋಧೈರ್ಯ ಇರಬೇಕು, ಮನೋಬಲ ಇರಬೇಕು, ಜೊತೆಗೆ ಅವ್ರ ಕುಟುಂಬದ ಬೆಂಬಲ ಕೂಡ ಇರಬೇಕು. ಈಗ ನಾನಿವತ್ತು ಇಲ್ಲಿದ್ದೀನಿ, ಇಲ್ಲಿ ಈ ಕೆಲಸ ನಿಮ್ ಜೊತೆ ಮುಂದೆ ಮಾತಾಡ್ತಿದ್ದೀನಿ ಅಂದ್ರೆ ಕಾರಣ ನನ್ನ ಕುಟುಂಬ ಅಲ್ವಾ? ನನ್ನ ಕುಟುಂಬ ಯಾವಾಗ ಅಟ್ಲೀಸ್ಟ್ ನೀನು ಹೋಗು ನಾನಿದ್ದೀನಿ, ನಿನಗೆ ಸಪೋರ್ಟ್ ಆಗಿ ನಾನು ಇದ್ದೀನಿ ಅಂತ ಮನೇಲಿ ಹಸ್ಬೆಂಡ್ ಹೇಳಿದ್ರೆ ಸಾಕು, ಗಂಡ ಹೇಳಿದ್ರೆ ಸಾಕು, ಆ ಹೆಣ್ಮಗಳಿಗೆ ಹಿಮಾಲಯ ಪರ್ವತನೇ ಹತ್ಬಿಡ್ತಾಳೆ. ನಾನಿದ್ದೀನಿ ಸಾಕು, ಹೋಗೋದ್ರೆ ಸಾಕು, ಅಷ್ಟು ಮಾತ್ರ ನೀವು ಮಾಡಿದ್ರೆ ಸಾಕು. ಗಂಡ್ಮಕ್ಳು ಮನೇಲಿ ಹೆಂಡತಿಗೆ ನಾನಿದ್ದೀನಿ ನೀನ್ ಮಾಡೋ ಹೋಗು ಅಷ್ಟೇ. ನಮ್ಮ ಹೆಣ್ಮಕ್ಳಿಗೆ ಏನ್ ಕೆಲಸ ಬೇಕಾದ್ರೂ ಮಾಡ್ತಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.